ನಾವು ಯೋಚಿತಕ್ಕೆ ಕೊಡಲ್ಲ, ನಾವು ಅವರು ಮಾತಾಡಲ್ಲ. ನಮ್ಗೆ ಹೋಯ್ಕಲ್ಲ ನೀವು ಹೇಳೋದು ಮಾತು ಕೇಳಲ್ಲ. ನೀನೇನು ಕೇಳ್ಬಿಡ್ತೀಯ? ಹೌದು. ನೋಡಿ ಇವಾಗ ನಮ್ಮ ರಂಗ ಅವರು ಆಮ್ಲೆಟ್ ಮಾಡ್ತಾ ಇದ್ದಾರೆ. ಟೊಮೊಟೊ ಬೇರೆ ಹಾಕಿದ್ದಾರೆ, ಟೊಮೊಟೊ ಈರುಳ್ಳಿ ಎಲ್ಲನ ಹಾಕಿ ಮಾಡ್ತಾ ಇದ್ದಾರೆ. ಯಾರಿಗೆ ರಂಗ? ನನಗೆ, ನಿನಗೆ, ನಿನ್ನ ಮಗನಿಗೆ. ನನ್ನ ಮಗನಿಗೆ, ನಿಮ್ಮ ಮಗ ಅಲ್ಲ, ಒಪ್ಕೊಂಡ್ರಲ್ಲ. ನನ್ನ ಮಾತು ಕೇಳಲ್ಲ ಅವನು. ಓಹೋ ಹಾಳು ಮಾಡಿರೋದೇ ನೀವು. ಯಾರಾದ್ರೂ ದೇಶದಲ್ಲಿ ಏನೇ ಮಾಡಿದ್ರು ಲಾಸ್ಟ್ಗೆ ಬಡೋದು ಅವ್ರ ಅಪ್ಪನ ಬುಡಕೆ ಅಂತ ಗೊತ್ತು. ಓಹೋ ಭ್ರಮೆ. ಅದು ಏನು ಮಾಡಕ್ಕಾಗಲ್ಲ, ಅದು ಸೃಷ್ಟಿಯ ನಿಯಮ. ಓ ಯಾವ ನಿಯಮ? ಸೃಷ್ಟಿಯ ನಿಯಮ. ಆಮೇಲೆ ಅಷ್ಟೇ. ಬೇಗ ಬೇಗ ಮಾಡ್ಕೊಂಡು ತಗೊಬನ್ನಿ. ರೆಡಿಯಾಗಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತೊಂದು ಸ್ಪೆಷಲ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ಏನು ಮಾಡೋದು ಅರ್ಜೆಂಟಾಗಿ ಅನ್ನೋರಿಗೆ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ಆ್ಯಂಡ್ ರಾತ್ರಿ ಎಲ್ಲಾದರೂ ಆಚೆ ಹೋಗಿ ಬಂದಾಗಲೂ ಸಾಂಬಾರು ಮಾಡೋಕ್ಕಾಗಲ್ಲ, ಏನು ಮಾಡೋದು ಅಂದಾಗಲೂ ಇದು ಯೂಸ್ ಆಗುತ್ತೆ. ಸೊ ಇದು ರೈಸ್ ಜೊತೆ ತಿನ್ಬೋದು, ದೋಸೆ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಇಡ್ಲಿ ಜೊತೆ ತಿನ್ಬೋದು. ಸೊ ಎಲ್ಲದ್ರ ಜೊತೆನೂ ಇದನ್ನು ತಿನ್ಬೋದು. ಸೊ ಹಾಗಾಗಿ ತುಂಬಾ ಈಸಿ, ಆಮೇಲೆ 10 ಮಿನಿಟ್ಸಲ್ಲಿ ಆಗುತ್ತೆ. ಸೊ ಹೇಗೆ ಮಾಡೋದಂತ ನೋಡೋಣ. ಅದರಲ್ಲೂ ಮಕ್ಕಳಿರೋರ್ಗಂತೂ ಬೆಳಗ್ಗೆ ಎದ್ದು ಚಪಾತಿ ಅಥವಾ ಪೂರಿ ರೊಟ್ಟಿ ಮಾಡಬೇಕು ಅಂದಾಗ ಚಟ್ನಿ ಕೊಡೋಕ್ಕಾಗಲ್ಲ, ಕೆಟ್ಟೋಗುತ್ತೆ ಆಚೆ ಬಾಕ್ಸ್ಗೆ ಕಳಿಸಿದ್ರೆ ಅನ್ನೋ ಟೆನ್ಷನ್ ಇರುತ್ತೆ. ಸೊ ಅಂಥವ್ರು ಈ ರೆಸಿಪಿನ ಈಸಿಯಾಗಿ 10 ನಿಮಿಷದಲ್ಲಿ ಮಾಡ್ಬೋದು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಚಪ್ಪರ್ಸ್ಕೊಂಡು ತಿನ್ನೋ ಅಂತ ರೆಸಿಪಿ ಗೈಸ್. ಹೇಳ್ಬೇಕಂದ್ರೆ ನಾನು ಇದನ್ನ ಮಾಡ್ತಾನೆ ಇದ್ದೆ, ನಮ್ಮ ಮನೇಲಿ ಸಕ್ಕತ್ ಇಷ್ಟಪಟ್ಟು ತಿಂತಾ ಇದ್ರು. ಹೆಂಗ್ ಮಾಡೋದು ನನಗೆ ಗೊತ್ತಿಲ್ಲ, ಇದು ನಂದೇ ಓನ್ ರೆಸಿಪಿ ಹೇಳ್ತಾ ಇದ್ದೀನಿ. ಸಕ್ಕದಾಗಿ ಬಂತು. ಅವತ್ತಿಂದ ಈ ವಿಡಿಯೋ ಮಾಡು ಅಂತಾನೆ ಹೇಳ್ತಾ ಇದ್ರು ನನ್ನ ಹಸ್ಬೆಂಡ್. ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಬೇಕಾಗಿರೋದು ಕ್ಯಾಪ್ಸಿಕಮ್ ಒಂದಿದ್ರೂ ಸಾಕು, ನೀವು 2 ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಜಾಸ್ತಿ ಜನ ಇದ್ದೀರಿ ಅಂದರೆ 1ರಲ್ಲಿ 5 ಜನಕ್ಕಾಗುತ್ತೆ. ಸೊ ಹೇಗೆ ಮಾಡೋದಂತ ನೋಡೋಣ. ಬರೀ ಕ್ಯಾಪ್ಸಿಕಮ್ ಇಟ್ಕೊಂಡು ತುಂಬ ಟೇಸ್ಟಿಯಾಗಿರೋವಂಥ ರೆಸಿಪಿ. ಸೊ ಶುರು ಮಾಡೋಣ. ಮೊದಲಿಗೆ ಒಂದು ಪ್ಯಾನ್ ಬೇಕು, ಫ್ರೈ ಮಾಡ್ಕೊಳ್ಳೋಣ. ಸೊ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆನ್ ಆಯಿತು ಗೈಸ್. ಇವಾಗ ಮೊದಲಿಗೆ 2 ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಕಡಲೆಬೇಳೆ ಕೂಡ 2 ಸ್ಪೂನ್ ಅಷ್ಟು. ಇದನ್ನ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಾಗ ಇದಕ್ಕೆ ಉದ್ದಿನ ಬೇಳೆ 1.5 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಇದನ್ನು ಕೂಡ ನಿಧಾನ ಕಮ್ಮಿ ಉರಿಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ, ಆವಾಗಲೇ ಅಡುಗೆ ತುಂಬ ಚೆನ್ನಾಗಿ ಬರೋದು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕೋಬೇಕು. ಒಂದು 15 ಎಸ್ಲೆ ಅಷ್ಟು ಹಾಕೊಳ್ಳಿ. ಬೆಳ್ಳುಳ್ಳಿ ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ. ಸೊ ಒಂದು 15 ಎಸ್ಲೆ ಅಷ್ಟು ಹಾಕೊಳ್ಳಿ. ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಗೈಸ್ ಇವಾಗ ಕಂಪ್ಲೀಟಾಗಿ ಫ್ರೈ ಆಗಿದೆ. ಇದನ್ನು ಆಫ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರ್ಗೆ ಹಾಕಾದ್ಮೇಲೆ ತೆಂಗಿನಕಾಯಿ ಒಂದು 4 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಬೇಡ, ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಾಗಿ ರುಬ್ಕೊಳ್ಳಿ. ರುಬ್ಬಾದ್ಮೇಲೆ ಸೈಡ್ಗಿಡಿ ಮತ್ತು ಪ್ಯಾನ್ ಇಟ್ಕೊಳ್ಳಿ. ಸ್ಟವ್ ಆನ್ ಮಾಡಿಕೊಂಡು ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಒಗ್ಗರಣೆಗೆ ಬೇಕಲ್ಲ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಅದು ಚಟಪಟ ಅಂದಮೇಲೆ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪ ಸೈಜ್ದು. ಈ ಥರ ತೀರಾ ಸಣ್ಣದಾಗೂ ಅಲ್ಲ, ತೀರಾ ಉದ್ದಕ್ಕೂ ಅಲ್ಲ, ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, ರೆಡ್ ಚಿಲ್ಲಿ ಪೌಡರ್ 2 ಸ್ಪೂನು, ಅಚ್ಚ ಖಾರದ ಪುಡಿ 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಧನಿಯಾ 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ.
ಎಣ್ಣೆಲಿ ಸ್ವಲ್ಪ ಖಾರದ ಪುಡಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಜೊತೆಗೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ಕ್ಯಾಪ್ಸಿಕಮ್, ನಾನು 2 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಇಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಖಾರ ಮತ್ತು ಈರುಳ್ಳಿ ಜೊತೆ ಅದು ಮಿಕ್ಸ್ ಆಗಬೇಕು ಚೆನ್ನಾಗಿ. ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಗ ಕುಕ್ ಆಗುತ್ತೆ ಇದು ಕ್ಯಾಪ್ಸಿಕಮ್ಮು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ರುಬ್ಬಿಟ್ಟಿರೋ ಅಂಥ ಮಸಾಲೆ ಹಾಕ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೋಣ. ಮಸಾಲೆ ಅದರಲ್ಲಿ ಕೂಡ ಇರುತ್ತಲ್ವ, ವೇಸ್ಟ್ ಆಗೋದು ಬೇಡ. ಸೊ ಶೇಕ್ ಮಾಡಿ ಹಾಕೋತಾ ಇದ್ದೀನಿ. ಯಾಕಂದರೆ ಇದಕ್ಕೆ ನೀರು ಬೇಕೇ ಬೇಕು, ಯಾಕಂದರೆ ನಾವು ಕಡಲೆಕಾಯಿ ಬೀಜ ಹಾಕಿರೋದಲ್ವ. ಸೊ ಬೇಗ ಗಟ್ಟಿಯಾಗಿಬಿಡುತ್ತೆ. ಸೊ ತಳ ಹಿಡಿಯುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈ ರೀತಿ ನೀರು ಹಾಕಿದ್ಮೇಲೆ ಮಿಕ್ಸ್ ಕೊಡಿ. ನೋಡಿ ಎಂಥ ಕಲರ್ ಇದೆ ಅಂತ, ಸೂಪರಾಗಿದೆ ನೋಡೋಕ್ಕಂತೂ. ಇನ್ನೂ ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ, ಯಾಕಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಇವಾಗ ಒಂದು 5 ನಿಮಿಷ ಬೇಯ್ಲಿಕ್ಕೆ ಬಿಡಬೇಕು. ಇನ್ನೊಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಬೇಯ್ಲಿಕ್ಕೆ ಬಿಡಿ. ಇವಾಗ 5 ನಿಮಿಷ ಕುಕ್ ಆಯಿತು. ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಅವಾಗ ಒಂದು ಸಲ ಕೈ ಆಡಿಸಿರಿ. ನೀವು ಕುಕ್ ಮಾಡೋಕ್ಕಿಟ್ಟಾಗ ಇನ್ನೊಂದು ಅರ್ಧ ಗ್ಲಾಸ್ ಹಾಕೊಳ್ಳಿ, ಯಾಕಂದರೆ ಕಡಲೆಕಾಯಿ ಬೀಜ ಹಾಕಿದ್ದೀವಿ, ಗಟ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಉಪ್ಪು ಖಾರನ ಒಂದು ಸಲ ಟೇಸ್ಟ್ ಮಾಡಿ ನೋಡ್ಬೋದು. ಬೇಕಿದ್ದರೆ ಖಾರ ಕೂಡ ಆ್ಯಡ್ ಮಾಡ್ಬೋದು, ಸಾಲ್ಟ್ ಕೂಡ ಆ್ಯಡ್ ಮಾಡ್ಬೋದು. ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು, ಸಾಲ್ಟ್ ಹಾಕ್ಕೊಂಡಿದ್ದೀನಿ ನೋಡಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ತೀರಾ ಗಟ್ಟಿ ಮಾಡ್ಕೋಬೇಡಿ. ಆರದ್ಮೇಲೆ ಇನ್ನೂ ಕೂಡ ಗಟ್ಟಿ ಆಗುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇವಾಗ ಕುಕ್ ಆಗಿದೆ, ಆಫ್ ಮಾಡೋಣ, ಸರ್ವ್ ಮಾಡೋಣ. ಎಲ್ಲಿ ರೈಸ್ ಇವಾಗ ಸರ್ವ್ ಮಾಡೋಕ್ಕೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕ್ಯಾಪ್ಸಿಕಮ್ ಗ್ರೇವಿನ ಇದ್ರ ಮಧ್ಯೆ ಹಾಕೋಣ. ಗೈಸ್ ಇವಾಗ ರೆಡಿಯಾಗಿದೆ. ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಯೋಶಿತ್ ಬೇಕಾ ಬೇಡ? ಯೋಶಿತ್ ತುಪ್ಪ ಹಾಕೋಬಾರ್ದು. ನೆಕ್ಸ್ಟ್ ನಮ್ಮ ಯಜಮಾನ್ರಿಗೆ ನಾವು ಯೋಶಿತಕ್ಕೆ ಕೊಡಲ್ಲ, ನಾವು ಅವರು ಮಾತಾಡಲ್ಲ. ಹಂಗೆ ಹೋಯ್ಕಲ್ಲ, ನೀವು ಹೇಳೋದು ಮಾತು ಕೇಳಲ್ಲ. ನೀನೇನು ಕೇಳ್ಬಿಡ್ತೀಯ? ಹೌದು. ಹೆಂಗಿದೆ ನಿಮ್ಮ ಫೇವ್ರೇಟಾ? ಯಾಕ್ರಿ ಯಾಕೆ ನನ್ನ ಮಕ್ಕ ನೋಡಿದ್ರಿ ಹೇಳಿ? ತಿನ್ನಿಸ್ತಾ ಇಲ್ಲ ಅಂತ ಸುಡೋದು ಹಾಕ್ಬಿಡ್ತೀನಿ ಈಗ. ಗಾಯ್ಸ್ ಇದು ಆಮ್ಲೆಟ್ ಇದೆ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ದೋಸೆ, ಚಪಾತಿ, ಇಡ್ಲಿ. ದೋಸೆಗೆ ಬೆಳಗ್ಗೆ ಗುಣಿ ಹಾಕಿದ್ದೀನಿ ಗೈಸ್. ಇವಾಗ ನೈಟ್ಗೆ ಊಟ ಹಾಕಿದ್ದು ಬೆಳಗ್ಗೆ. ಇವನು ಬೇಗ ಹೋಗ್ತಾನಲ್ವಾ, ಅದಕ್ಕೆ ದೋಸೆ ಗುಣಿ ಹಾಕಿದ್ವಿ. ಸೊ ಬೆಳಗ್ಗೆ ದೋಸೆ, ಅದು ಎರಡಕ್ಕೂ ಆಗುತ್ತೆ ಅಂತ ಇವಾಗ ಮಾಡಿದ್ದು. ಈ ರೆಸಿಪಿನ ಖಂಡಿತವಾಗ್ಲೂ ನೀವು ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕು. ಮಾಡಿ ನೋಡಿ. ಹೆಂಡತಿ ಕೈಲಿ ಹಿಂಗೆ ಮಾಡಿಸ್ಕೊಂಡು ತಿಂತಾ ಇದೆ.
ಇನ್ನು ನಮ್ಮ ಚಾನಲಲ್ಲಿ ಹೆಚ್ಚು ರೆಸಿಪೀಸ್ ಅಥವಾ ಎಂಟರ್ಟೈನ್ಮೆಂಟ್ ಯಾವುದೇ ಥರ ವಿಡಿಯೋಸ್ ಬೇಕಂದರೆ ಪ್ಲೀಸ್ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ನೋಡಿ ಹಂಗೆ ತಟ್ಟೆನ ಇವಾಗ ಎತ್ಕೊಂಡು ಓಡ್ಬಿಡ್ತಾನೆ ಇವಾಗ. ನಾನು ಊಟ ಆಯಿತು. ಸ್ವಲ್ಪ ತಗೋ. ಸ್ವಲ್ಪ ತಗೊಳ್ಳೆ. ನಾನು ಊಟ ಆಯಿತು. ಸ್ವಲ್ಪ ತಿನ್ ನೋಡು. ನಾನ್ ಮಾಡಿರೋದು ಹೆಂಗೈತೆ ಅಂತ ಹೇಳು. ಎಲ್ಲರೂ ನೋಡುವಾಗ ಏನ ನಾನು ಮಾಡಿ ಆಮ್ಲೆಟ್ ನಾನ್ ಮಾಡಿರೋದ ನೋಡಿದಾರ? ಯಾವ ಹಿಂಸೆನ ನಂಗ ನಿಮ್ಮ ಮುಂದೆ ಆಗಲೂ ಊಟ ಮಾಡ್ತಾ ಇವರು ಆಮ್ಲೆಟ್ ಬೇಕು ಅಂತ ಆಗಂಟು. ಇವಾಗ ನೋಡ್ರಿ ಹೆಂಗೆ ಹಿಂಸೆ ಕೊಟ್ಟು ಆಮ್ಲೆಟ್ ಅದ್ಭುತವಾಗೈತೆ. ಹಂಗಿದೆ ಅದು.